ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂಥ ರಾಗಿ ಹಾಲು ಬಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಕೂಡ, ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ಮಾಡಿದರೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು 5ರಿಂದ 6 ಏಲಕ್ಕಿ ಕಾಯಿನ ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ಕುಟ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ನಾನಿಲ್ಲಿ ಶುಂಠಿ ಪೌಡ್ರು ತೊಗೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ತುಪ್ಪ ತೊಗೊಳ್ತಾ ಇದ್ದೀನಿ, ಹಾಗೆ 1 ಪಾವ್ನಷ್ಟು ರಾಗಿ ಹಸಿಟ್ಟು ತೊಗೊಳ್ತಾ ಇದ್ದೀನಿ. 2 ಅಚ್ಚು ಬೆಲ್ಲ ತೊಗೊಳ್ತಾ ಇದ್ದೀನಿ. ಈಗ ನಾವು ಈ ಪಾತ್ರೆಗಳಲ್ಲಿ ರಾಗಿ ಹಸಿಟ್ಟು 1 ಪಾವ್ ತೊಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನೀರು, ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ನೀರು ಹಾಕ್ಬಿಟ್ಟು ಕಲಸಿದ ಮೇಲಿಂದ ಇದನ್ನು ತೆಳ್ಳಗೆ ಲೈನಿಂಗ್ ಬಟ್ಟೆ ಬರುತ್ತಲ್ಲ, ಅದರಲ್ಲಿ ನಾವು ಇದನ್ನು ಸೋಸ್ಕೊಳ್ಬೇಕು. ಒಂದು ಪಾತ್ರೆಗೆ ಬಟ್ಟೆ ಕಟ್ಕೊಂಡು ಅದ್ರ ಮೇಲೆ ನಾವು ರಾಗಿ ಹಸಿಟ್ಟನ್ನ ಹಾಕ್ಕೊಳ್ಬೇಕು. ತೆಳ್ಳಗಿರಬೇಕದು, ಚೆನ್ನಾಗಿ ಹಸಿಟ್ಟೆಲ್ಲ ಒಳಗಡೆ ಹೋಗಬೇಕು, ಅಷ್ಟು ತೆಳ್ಳಗಿರಬೇಕು. ತೆಳ್ಳಗಿದ್ದಷ್ಟು ಇದು ಚೆನ್ನಾಗಿ ಬರುತ್ತೆ. ಇದು ಬಟ್ಟೆ ತೆಳ್ಳಗಿರಬೇಕು. ಈಗ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಮಾಡಿಕೊಂಡು ಫುಲ್ಲು ರಾಗಿ ಹಾಲು ಏನೇನು ಬರುತ್ತೆ ಅದನ್ನೆಲ್ಲ ತಗೋಬೇಕು. ಈ ರೀತಿ ಮಾಡಿಕೊಂಡು ರಾಗಿ ಹಾಲು ಬಂದಮೇಲಿಂದ ಅದನ್ನು ನಾವು 1 ಗಂಟೆ ಟೈಮು ಹಾಗೆ ಬಿಡಬೇಕು. ಅದರಲ್ಲಿ ಬಿಟ್ಬಿಟ್ಟು ಆ ನೀರನ್ನ ಚೆಲ್ಲಬೇಕು. ನೀರು ಅವಾಗ ತಿಳಿ ಬಿಟ್ಕೊಂಡಿರುತ್ತೆ. ಆ ನೀರನ್ನ ಚೆಲ್ಬಿಟ್ಟು ಅಡಿಯಲ್ಲಿ ಏನು ಗಟ್ಟಿ ಉಳಿದಿರುತ್ತಲ್ಲ ರಾಗಿ ಹಸಿಟ್ಟು, ಅದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ, ಮೀಡಿಯಮ್ ಗಟ್ಟಿ ಇರುತ್ತೆ. ಅದನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಇಲ್ಲ ಒಂದು ಪ್ಲೇಟಿಗೆ ತುಪ್ಪ ಸವರ್ಬಿಟ್ಟು ಅದಕ್ಕೆ ಆ ಗಟ್ಟಿನ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ನೀರನ್ನ 1 ಅವರ್ ಬಿಟ್ಬಿಟ್ಟು ರಾಗಿನ ಶೋಧಿಸ್ಕೊಂಡಿರ್ತೀವಲ್ಲ, ಅದನ್ನು 1 ಅವರ್ ಬಿಟ್ಟಿದ್ರೆ ಅವಾಗ ರಾಗಿದು ತಳದಲ್ಲಿ ಉಳ್ಕೊಳ್ಳುತ್ತೆ, ಸ್ವಲ್ಪ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಮೇಲೆದು ತಿಳಿ ಇದೆಯಲ್ಲ, ಅದನ್ನು ಬಗಸ್ಕೊಂಡು ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು. ಅದನ್ನು ತಗೊಂಡಿದ್ದೀನಿ. ಆಗ ನೀಟಾಗಿ ಬರುತ್ತೆ. ತುಂಬ ತೆಳ್ಳಗಾದರೆ ನೀರು ಥರ ಆದರೆ ಅದು ಚೆನ್ನಾಗಿ ಬೇಯೋದಿಲ್ಲ. ಮತ್ತು ಇಲ್ಲಿ ನಾನು 2 ಅಚ್ಚು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡು 2 ಅಚ್ಚು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಹಾಕಿದರೆ ಬೇಗ ಕರಗುತ್ತೆ ಬೆಲ್ಲ. ಆಮೇಲೆ ಇಲ್ಲಿ ನಾನು ಏಲಕ್ಕಿ ಪೌಡ್ರು 1/4 ಟೀ ಸ್ಪೂನು, ಶುಂಠಿ ಪೌಡ್ರು 1/4 ಟೀ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಆಗಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆಗಿದ್ಮೇಲಿಂದ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಳ್ಬೇಕು. ಇದನ್ನು ಟೈಟಾಗಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು, ಆವಿನಲ್ಲೇ ಬೇಯಿಸ್ಕೊಳ್ಬೇಕು. ರಾಗಿನ ನಾವು ಸೋಸ್ಕೊಂಡು ಅದರದ್ದು ತಿಳಿ ಬರುತ್ತಲ್ಲ, ಅದನ್ನು 1 ಅವರ್ ಬಿಡಬೇಕು. ಬಿಟ್ಟಿದ ಮೇಲಿಂದ ಅದ್ರ ತಿಳಿ ಬರುತ್ತಲ್ಲ, ಅದನ್ನು ಬಗ್ಗಿಸ್ಕೊಂಡು ಚೆಲ್ಬಿಟ್ಟು ಅದರ ಅಡಿಯಲ್ಲಿ ಏನು ಉಳಿದಿರುತ್ತೆ ಅದರಲ್ಲಿ ರಾಗಿ ಹಾಲು ಬಾಯಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದು ಇಲ್ಲ ಅಂದರೂ ಇದು ಅರ್ಧ ಗಂಟೆ ಆದರೂ ಬೇಯಬೇಕು ಹಾವಿನಲ್ಲಿ. ಆಗ ಕೈಗೆ ಅಂಟಲ್ಲ. ಮಧ್ಯದಲ್ಲಿ ಒಂದ್ಸಲ ಚೆಕ್ ಮಾಡಿ, ಕೈಗೆ ಅಂಟಲ್ಲ. ಚಾಕು ಹಾಕಿದರೆ ಸೀದಾ ಬರಬೇಕು. ಚಾಕುಗೆ ಅಂಟ್ಕೊಂಡು ಬಂದರೆ ಅದು ಬೆಂದಿಲ್ಲ ಅಂಥೇಳಿ. ಇನ್ನೂ ಬೇಯಿಸಬೇಕು. ನೋಡಿ, ಈಗ ರುಚಿಯಾಗಿರುವ ರಾಗಿ ಹಾಲುಬಾಯಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.